ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಇವತ್ತು ಫೈನಲ್ ಆಗಿ ಮಾರ್ಟಿನ್ ಸಿನಿಮಾದ ಒಂದು ಟ್ರೈಲರ್ ಅನ್ನು ನೋಡಿದೆ. ಸೊ ನನಗೇನಿಸ್ತು, ಏನು ಕತೆ, ಸೊ ಕ್ವಿಕ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕೆ ನಮ್ಮ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಬಹು ನಿರೀಕ್ಷೆಯನ್ನು ಮೂಡಿಸಿದಂಥ ಮಾರ್ಟಿನ್ ಸಿನಿಮಾದ ಟ್ರೈಲರ್ ಇವತ್ತು ಅಫಿಷಿಯಲ್ ಆಗಿ ರಿಲೀಸ್ ಆಗಿರುವಂಥದ್ದು. ಸೊ ನಿನ್ನೆ ಒಂದು ಫ್ಯಾನ್ಸ್ಗಂತಾನೆ ಮಾಗಡಿ ರೋಡಲ್ಲಿರುವಂಥ ವೀರೇಶ್ ಥಿಯೇಟ್ರಲ್ಲಿ ಮಾಡಿದ್ರು. ತುಂಬ ಜನ ನಿನ್ನೆ ನನಗೆ ಮೆಸೇಜ್ ಮಾಡಿದ್ರು, ಯಾಕೆ ಬೆಂಗಳೂರಲ್ಲಿ ಮಾತ್ರ ರಿಲೀಸ್ ಮಾಡ್ತಾ ಇದ್ದಾರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ, ಆಲ್ ಓವರ್ ಕರ್ನಾಟಕ ಮಾಡ್ಬೋದಿತ್ತಲ್ಲ ಅಂದರು. ಬಟ್ ಗೊತ್ತಿಲ್ಲ ಸಿನಿಮಾ ತಂಡ ಏನೇನು ಪ್ಲಾನ್ ಮಾಡಿತ್ತು ಏನು ಕತೆ ಅಂತ. ಬಟ್ ಧ್ರುವ ಅವರೇ ಒಂದ್ಸಲ ಹೇಳಿದ್ರು, ಒಂದು ನಮ್ಮ ಕನ್ನಡಿಗರಿಗೆ ನಮ್ಮವ್ರಿಗೆ ಫಸ್ಟ್ ತೋರಿಸ್ಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ನಿನ್ನೆ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಇವತ್ತು ಬಂದ್ಬಿಟ್ಟು ಈ ರಿಲೀಸ್ ಮಾಡಿರುವಂಥದ್ದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಅದ್ಭುತವಾದಂಥ ಒಂದು ಟ್ರೈಲರು. ಬಟ್ ಇದನ್ನ ಆಲ್ ಓವರ್ ಅಕ್ರಾಸ್ ಕರ್ನಾಟಕ ನಿನ್ನೇನಾದರೂ ಮಾಡಿದರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನಂಗೆ ಅನಿಸ್ತು. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡೋಕೆ ಮಜಾ ಬರ್ತಾ ಇತ್ತು. ಬಟ್ ಸಿನಿಮಾದವ್ರದ್ದು ಒಂದು ಪ್ಲಾನಿಂಗೇ ಬೇರೆ ಇತ್ತು ಅನ್ಸುತ್ತೆ, ಏನಾದರೂ ಒಂದು ಸ್ಟ್ರಾಟಜಿ. ಯಾಕಂದರೆ ಮುಂಬೈಯಲ್ಲಿರುವಂಥ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಈ ಪ್ಲಾನನ್ನು ಚೇಂಜ್ ಮಾಡಿ ಬೆಂಗಳೂರಲ್ಲಿ ಒಂದು ಥಿಯೇಟ್ರಲ್ಲಿ ಮಾತ್ರ ಒಂದು ಶೋನ ಕೊಟ್ಟಿದ್ರು, ಟ್ರೈಲರ್ ಶೋನ. ಸೊ ಇವತ್ತು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಸೊ ಹೇಗೆ ಅನಿಸ್ತಪ್ಪ ನನಗೆ ಅನ್ನೋದಾಯ್ತು ಅಂತಂದರೆ, ಕಳೆದ ಬಾರಿ ನೋಡಿದಂಥ ಒಂದು ಟೀಸರ್ ಏನಿದೆ, ಒಂದು ಬಸ್ಸಿಂದ ಇಳ್ಕೊಂಡ್ ಬರ್ತಾರೆ ಧ್ರುವ ಅವರು. ಸೊ ಅದೇ ಒಂದು ಆ ಒಂದು ಲೊಕೇಶನ್ ಅಲ್ಲೇ ತೋರಿಸಿರುವಂಥದ್ದು. ಬಟ್ ಬೇರೆ ಯಾವುದೇ ಒಂದು ನಾವು ಎಕ್ಸ್ಪೆಕ್ಟ್ ಮಾಡಿದಾಗನೇ ಒಂದು ಟ್ರೈಲರ್ ಅನ್ನ ಒಂದು ಬೇರೆ ಬೇರೆ ಒಂದು ಕ್ಯಾರೆಕ್ಟರ್ಗಳನ್ನು ತೋರಿಸೋ ಹಾಗಿರ್ಬೋದು, ಬೇರೆ ಬೇರೆ ಒಂದು ಸೀನ್ಗಳನ್ನು ತೋರಿಸೋ ಆಗಿರ್ಬೋದು, ಆ ರೀತಿ ಏನೂ ಇಲ್ಲ. ಬಟ್ ಅದನ್ನ ಅನೌನ್ಸ್ ಮಾಡಿದ್ದಾರೆ. ಯಾಕಂದ್ರೆ ಕಥೆನ ತುಂಬಾ ಬಿಟ್ಕೊಟ್ಟಿಲ್ಲ ಒಂದು ಟ್ರೈಲರ್ ಅಲ್ಲಿ. ಥಿಯೇಟ್ರಿಗೆ ಡೈರೆಕ್ಟಾಗಿ ಬಂದು ಸಿನಿಮಾ ನೋಡಿ ಅನ್ನೋ ಹಾಗೆ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಕೆಲವೊಂದು ಶಾರ್ಟ್ಸ್ಗಳು ಒಂದು ನೋಡ್ತಾ ಇದ್ರೆ ಅದ್ಭುತವಾಗಿ ಮೂಡ್ ಬಂದಿದೆ. ಒಂದು ಬ್ಲಾಸ್ಟಿಂಗ್ ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಇದರಲ್ಲಿ ಮ್ಯೂಸಿಕ್ ಅಂತೂ ಅದ್ಭುತವಾಗಿ ಬಂದಿದೆ. ಅದಂತೂ ಅಮೇಝಿಂಗ್. ಆ್ಯಂಡ್ BGM ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಅದ್ಭುತವಾಗಿದೆ. ಬಟ್ ಅದಕ್ಕೆ ನಿನ್ನೆ ನಾನು ಅನ್ಕೊಂಡೆ, ಸೊ ಆಲ್ ಅಕ್ರಾಸ್ ಕರ್ನಾಟಕದ ಎಲ್ಲ ಥಿಯೇಟ್ರಲ್ಲಿ ಕೂಡ ಒಂದೊಂದು ಶೋ ಮಾಡಿದ್ರೆ ಒಂದು ಟ್ರೈಲರ್ ಶೋ ತುಂಬ ಸಖತ್ತಾಗಿ ಇರ್ತಾ ಇತ್ತು ಅಂತ ಅನ್ಕೊಂಡೆ. ಬಟ್ ಇದು ಮೊಬೈಲಲ್ಲಿ ಅಥವಾ ಟಿವಿಲಿ ವಾಟೆವರ್ ನಾವೇನೇ ಮನೇಲಿ ನೋಡಿದಾಗ ಆ ಒಂದು ಫೀಲ್ಗೂ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡುವಂಥ ಫೀಲ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಇವತ್ತು ನೋಡಿದಂಥ ಒಂದು ಟ್ರೈಲರು ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಂತ ಒಂದು ಟ್ರೈಲರು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಥಿಯೇಟ್ರಲ್ಲಿ ಮಾಡೋಕ್ಕಂತ ಸಖತ್ತಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಈ ಒಂದು ಟ್ರೈಲರಲ್ಲಿ ಹೇಳೋಣ ಅಂತಂದರೆ ಅಷ್ಟೊಂದೇನು ತೋರಿಸಿಲ್ಲ. ಧ್ರುವ ಅವರು ಬರುವಂಥದ್ದು ಲಾಸ್ಟಲ್ಲಿ ಒಂದು ವರ್ಡ್ ಹೇಳುವಂಥದ್ದು, ಡೋಂಟ್ ಟೀಚ್ ಫಾದರ್ ಅನ್ನುವಂಥದ್ದು. ಸೊ ಇಲ್ಲಿಂದ ಒಂದು ಕಸ್ಟಡಿಗೆ ಹೋಗ್ತಾ ಇರ್ತಾರೆ. ಸೊ ಹಿಂಗೆ ಇಂಡಿಯನ್ ಅನ್ನೋನು ಬಂದಿದ್ದಾನೆ, ಕೈಯಲ್ಲೆಲ್ಲ ಟ್ಯಾಟು ಕೂಡ ಹಾಕೊಂಡಿದ್ದಾನೆ, ಹಾಗೆ ಹೀಗೆ ಅಂತೆಲ್ಲ ಅಲ್ಲಿನ ಒಂದು ಕಸ್ಟಡಿಗೆ ತಗೊಳ್ತಿರೋ ಪೊಲೀಸರು ಕೂಡ ಮಾತಾಡ್ತಾರೆ. ಸೊ ಧ್ರುವ ಅವರು ಅಲ್ಲಿಗೆ ಯಾಕೆ ಹೋದ್ರು, ಏನು ಕತೆ ಏನಾಯ್ತು ಅನ್ನೋದನ್ನ ಇದೇ ಅಕ್ಟೋಬರ್ 11ನೇ ತಾರೀಕಿಗೆ ಥಿಯೇಟ್ರಿಗೆ ಬಂದು ನೋಡಿ ಅಂತ ತುಂಬಾನೇ ಒಂದು ಸೀಕ್ರೆಟ್ ಮೇಂಟೈನ್ ಮಾಡಿ ಈ ಟ್ರೈಲರನ್ನು ಲಾಂಚ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಸೊ ಈ ಟ್ರೈಲರ್ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಬಟ್ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ, ನಾವು ಕಳೆದ ಬಾರಿ ನೋಡಿದಂಥ ಎಲ್ಲ ಒಂದು ಶಾರ್ಟ್ಸ್ಗಳು, ಒಂದು ಸೀನ್ಗಳನ್ನು ಹೊರತುಪಡಿಸಿ ಬೇರೆ ಏನಾದರೂ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಅದನ್ನು ಸ್ವಲ್ಪ ಅನೌನ್ಸ್ ಮಾಡಿ ತೋರಿಸಿದ್ದಾರೆ. ಯಾಕಂದರೆ ಸ್ಟೋರಿನ ಜಾಸ್ತಿ ಬಿಟ್ಟು ಕೊಡಬಾರ್ದು, ಥಿಯೇಟ್ರಿಗೆ ಆಡಿಯನ್ಸ್ ಬಂದು ನೋಡಲಿ ಅನ್ನುವಂಥದ್ದು. ಸೊ ಈ ಒಂದು ಟ್ರೈಲರ್ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಫ್ರೇಮ್ ಬೈ ಫ್ರೇಮ್ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು. ಸೊ ಆದಷ್ಟು ಬೇಗ ಈಗ ಅಕ್ಟೋಬರ್ 1ಕ್ಕೆ ಕಾಯ್ತಾ ಇದ್ದೀವಿ ಸಿನಿಮಾನ ನೋಡೋಕ್ಕೆ. ಆ್ಯಂಡ್ ನಿಮಗೆ ಇವತ್ತಿನ ಟ್ರೈಲರ್ ಹೇಗೆ ಅನ್ನಿಸ್ತು, ಏನು ಕತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಇವತ್ತು ಕೂಡ ಒಂದು ಮುಂಬೈಯಲ್ಲಿ ಒಂದು ಫಂಕ್ಷನ್ ಕೂಡ ಮಾಡ್ತಾ ಇರುವಂಥದ್ದು, ಒಂದು ಇವೆಂಟ್ ಕೂಡ ಮಾಡ್ತಾ ಇರುವಂಥದ್ದು. ಸೊ ಅಕ್ಟೋಬರ್ 11ನೇ ತಾರೀಕು ಥಿಯೇಟ್ರ್ ಹತ್ರ ಹೋಗಿ ಮಾರ್ಟಿನ್ ಸಿನಿಮಾನ ನೋಡೋದೊಂದೇ ಬಾಕಿ ಇರೋದಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.